ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಕಳೆದ ಸೋಮವಾರದಿಂದ ಶುಕ್ರವಾರದವರೆಗೂ ನಾನು ವೈಜ್ಞಾನಿಕವಾಗಿ ಹೇಗೆ ತಲೆನೋವು ಬರುತ್ತೆ, ಆ ವೈಜ್ಞಾನಿಕ ಶೈಲಿ ಹೇಗೆ ಥೆರಪಿ ಮಾಡೋದು, ಮತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗೆ ತಲೆನೋವು ಪತ್ತೆ ಹಚ್ಚೋದು, ಅದಕ್ಕೆ ಪರಿಹಾರ ಏನು, ವಾಸ್ತುಶಾಸ್ತ್ರದಲ್ಲಿ ಹೇಗೆ ತಲೆನೋವು ಪತ್ತೆ ಮಾಡೋದು, ಅದಕ್ಕೆ ಪರಿಹಾರ ಏನು, ಹಾಗೆ ಮುದ್ರಾ, ಮಂತ್ರ, ಯಂತ್ರ, ತಂತ್ರಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ತೆ. ಇವತ್ತು ಮುದ್ರೆ, ಮಂತ್ರ, ತಂತ್ರ ಏನು ಇಲ್ದೇನೆ, ಯಾವ ಜ್ಯೋತಿಷ ವಾಸ್ತುನೂ ಇಲ್ದೇನೆ 4 ವಿಧದ ತಲೆನೋವು ಬಂದಾಗ ಸೈನಸ್ ಹೆಡ್ಡೇಕು, ಕ್ಲಸ್ಟರ್ ಹೆಡ್ಡೇಕು, ಮತ್ತೆ ಮೈಗ್ರೇನು, ಟೆನ್ಷನ್ ಹೆಡ್ಡೇಕು, ಹೀಗೆ ಸುಮಾರು 150 ವೆರೈಟಿ ತಲೆನೋವು ಬಂದಾಗ ಮದ್ದಿಲ್ಲದೆ, ಮುದ್ರೆನೂ ಮಾಡ್ದೇನೆ, ಕೇವಲ ಒಂದು ಮಸಾಜಿಂದ, ಅಂಗಮರ್ಧನದಿಂದ ಯಾವ ರೀತಿ ತಲೆನೋವು ಕ್ಯೂರ್ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಸುಮಾರು 1000 ವರ್ಷದಿಂದ ಇದನ್ನ ಋಷಿ ಮುನಿಗಳು ತಮ್ಮ ಶಿಷ್ಯಂದರಿಗೆ ಕಲಿಸಿ, ಯಾರಿಗಾರ ತಲೆನೋವು ಬಂದಾಗ ಶಿಷ್ಯಂದ್ರ ಮುಖಾಂತರ ಈ ಮಸಾಜನ ಮಾಡಿ ಆಮೇಲೆ ಆ ತಲೆನೋವನ್ನು ಕ್ಯೂರ್ ಮಾಡ್ತಿದ್ರಂತೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜಗಳು ತಲೆನೋವು ಬಂದಾಗ, ಯುದ್ಧ ಕಾಲಕ್ಕೆ ಹೋದಾಗ, ಅತಿಯಾಗಿ ಊಟ ಮಾಡಿದಾಗ, ನಿದ್ದೆಗೆಟ್ಟಾಗ, ತುಂಬ ಟೆನ್ಷನ್ ಆದಾಗ, ಆಗ ತಲೆನೋವು ಬಂದಾಗ ತಮ್ಮ ಭಟ್ರ ಮೂಲಕ, ಅಂದರೆ ರಾಜ ಭಟ್ರ ಮೂಲಕ ಆ ಮಸಾಜನ ಮಾಡಿಸಿದ್ರು. ಇದು ಒಂದು ವಿಶೇಷವಾದಂತಹ ವಿದ್ಯೆ. ಇದು ನಶಿಸಿ ಹೋಗ್ಬಿಟ್ಟಿದೆ, ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಆದರೆ ತಲೆಗೆ ಮಸಾಜ್ ಮಾಡ್ದೇನೆ ತಲೆನೋವನ್ನ ಹೇಗೆ, ಆ ಪೇನ್ ಕಿಲ್ಲರ್ನ ಹೆಂಗೆ ಕಿಲ್ ಮಾಡೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ಈ ಮಸಾಜ್ ಮೂಲಕ, ಮುದ್ರೆಗಳ ಮೂಲಕ ತೋರಿಸ್ಕೊಡ್ತೀನಿ. ಹಾಗಾದರೆ ಮೊದಲನೇ ವೆರೈಟಿ ಮಸಾಜ್ ಹೇಗೆ ಮಾಡೋದನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ನಾನು ಈಗಾಗಲೇ ಹೇಳಿದೆ 4 ವೆರೈಟಿ ತಲೆನೋವಿದೆ ಅಂತೇಳಿ. ಒಂದು ಸೈನಸ್ ಅಂತ ನೋಡಿ, ಈ ಜಾಗದಲ್ಲಿ, ಈ ಜಾಗದಲ್ಲಿ, ಈ ಮೂಗಿನ ಮೇಲೆ, ಈ ಜಾಗದಲ್ಲೆಲ್ಲ ಬರೋದಕ್ಕೆ ಸೈನಸ್ ಅಂತ ಕರೀತಾರೆ. ಈ ಸೈನಸ್ ಹೆಡ್ಡೇಕು. ಮತ್ತೆ ಕ್ಲಸ್ಟರ್ ಹೆಡ್ಡೇಕ್ ಅಂದ್ರೆ ಈ ಜಾಗ ಪೂರ್ತಿ ಈ ರೀತಿ ಬರೋದು, ಕ್ಲಸ್ಟರ್ ಹೆಡ್ಡೇಕ್ ಅಂತ. ಟೆನ್ಷನ್ ಹೆಡ್ಡೇಕ್ ಅಂದ್ರೆ ಬರೀ ಇಷ್ಟು ಮಾತ್ರ, ಈ ಹಣೆ ಮೇಲೆ ಬರೀ ಮಾತ್ರ ನೋವು ಶುರುವಾಗತ್ತೆ, ಈ ಹೆಡ್ಡೇಕು. ಮೈಗ್ರೇನ್ ಅಂದ್ರೆ ನೋಡಿ, ಇದಿಷ್ಟು ಪೂರ್ತಿ, ಇಷ್ಟು ಪೋರ್ಷನ್ನು ಮೈಗ್ರೇನ್. ಬಲಭಾಗದ ತಲೆನೋವು ಅಂತಾರೆ, ಇದಕ್ಕೆ ಎಡಭಾಗದ ತಲೆನೋವು ಅಂತಾರೆ. ಇದಿಷ್ಟು ಬಂದಾಗ ನಾವು ಯಾವ ರೀತಿ ಮಸಾಜ್ ಮಾಡಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ವಿಶೇಷವಾದಂಥ ಥೆರಪಿ ಮಾಡ್ತಿದ್ರು ನೋಡಿ. ಇದಕ್ಕೆ ಅರ್ಧಚಂದ್ರ ಅಂತ ಕರೀತಾರೆ ಈ ಮುದ್ರೆಗೆ. ಈ ಹೆಬ್ಬೆಟ್ಟನ್ನ ಅಗಲ ಮಾಡೋದು, ಇನ್ನು ಉಳಿದ ಬೆಲ್ಲಲ್ಲ. ಈ ಅರ್ಧಚಂದ್ರನ ತಲೆನೋವು ಬಂದಾಗ ತಲೆಯೆಲ್ಲೂ ನಾವು ಮಸಾಜ್ ಮಾಡಬಾರ್ದು. ತಲೆನೋವು ಬರ್ಲಿಕ್ಕೆ ಕಾರಣ ಏನು, ಈ ಶೋಲ್ಡರ್ಸ್ ಅಲ್ಲಿ ಬಿಗಿತಾ ಇದ್ದಾಗ, ಬಾಹುನಲ್ಲಿ ಬಿಗಿತಾ ಇದ್ದಾಗ, ಈ ತೋಳಲ್ಲಿ ಇಷ್ಟೆಲ್ಲ ಶೋಲ್ಡರ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಇದ್ದಾಗ, ಅಪ್ಪರ್ ಪಾರ್ಟ್ ಆಫ್ ದಿ ನೆಕ್, ಈ ಜಾಗದಲ್ಲಿ ಪೇನ್ ಇದ್ರೆ, ಮಸಲ್ಸ್ ಬ್ಲಾಕ್ ಆಗಿರುತ್ತೆ, ನರಗಳು ಬ್ಲಾಕ್ ಆಗಿದ್ದಾಗ, ಮಸಲ್ಸ್ ಬ್ಲಾಕ್ ಇದ್ದಾಗ, ಈ ಶೋಲ್ಡರ್ಸ್ ಅಲ್ಲಿ ನರಗಳು ಮಸಲ್ಸ್ ಬ್ಲಾಕ್ ಆಗಿದ್ದಾಗ ತಲೆನೋವು ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ಮೊದಲನೇ ಮಸಾಜ್ ಏನ್ ಮಾಡಬೇಕು, ಈ ಅರ್ಧಚಂದ್ರ ಮುದ್ರೆಯಿಂದ ನೋಡಿ, ಹಿಂಗೆ ಕ್ಲೀನ್ ಆಗಿ ಹಿಂಗೆ ಪ್ರೆಸ್ ಮಾಡ್ಬೇಕು, ಹಿಂಗೆ ಈ ರೀತಿ ಪ್ರೆಸ್ ಮಾಡ್ಬೇಕು. ಈ ರೀತಿ ಪ್ರೆಸ್ ಮಾಡಿದ್ರೆ ಆ ಬ್ಲಾಕೇಜ್ ಎಲ್ಲ ಬಿಡುಗಡೆ ಆಗುತ್ತೆ, ಬಾಡಿ ಶೋಲ್ಡರ್ಸು ಸಾಫ್ಟ್ ಆಗುತ್ತೆ. ಈ ರೀತಿ ಪ್ರೆಸ್ ಮಾಡೋದು ಸುಮಾರು ಒಂದು 15 ನಿಮಿಷ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸೈನಸ್ ಹೋಗುತ್ತೆ. ಸೈನಸ್ ಈ ರೀತಿ ಒಂದು ಮಾಡೋದು, ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡ್ತಾ ಇದ್ದಾಗ ಸೈನಸ್ ಹೆಡ್ಡೇಕ್ ಹೋಯ್ತು. ಮತ್ತೆ ಕ್ಲಸ್ಟರ್ ಹೆಡ್ಡೇಕ್, ಕಣ್ಣಿನ ಸುತ್ತ ಬರುವಂತ ನೋವಿಗೆ ಕ್ಲಸ್ಟರ್ ಅಂತಾರೆ, ಆ ಹೆಡ್ಡೇಕ್ ಹೋಗುತ್ತೆ. ಇದು ಒಂದು 15 ನಿಮಿಷ ಮಾಡಬೇಕು. ಇದಾದ್ಮೇಲೆ ಅದೇ ಮುದ್ರೆಯನ್ನ ಇಲ್ಲಿ ಕಾಲರ್ ನೋಡಿ, ಈ ಕಾಲರ್ ಬೋನ್ ಇದೆಯಲ್ಲ, ಅದು ಕರೆಕ್ಟಾಗಿ ತಗೊಂಡು ಈ ಜಾಗದಲ್ಲಿ ನಿಧಾನಕ್ಕೆ ಹಿಂಗೆ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಬೇಕು, ಈ ರೀತಿ ಪ್ರೆಸ್ ಮಾಡು. ಅರ್ಧಚಂದ್ರ ಮುದ್ರೆಲೆ ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡ್ತಾ ಇದ್ರೆ ಆ ಶೋಲ್ಡರ್ಸ್ ಅಲ್ಲಿ ಇರೋ ಬಿಗಿತ ಹೋಗುತ್ತೆ, ತಲೆನೋವು ಹೊಟ್ಟೋಗುತ್ತೆ. ತಲೆಗೆ ಟಚ್ಚೇ ಮಾಡಬಾರ್ದು ತಲೆನೋವು ಬಂದಾಗ, ಜಸ್ಟ್ ಈ ರೀತಿ ಮಸಾಜ್ ಮಾಡಬೇಕು. ಹೀಗೆ ಚೆನ್ನಾಗಿ ಹಿಂಗೆ ಕೈಯಿಂದ ಬಿಸಿ ಶಾಖ ಕೊಡ್ತಾ ಇದ್ದಾಗ ಆ ಕಾಲರ್, ಇಲ್ಲೊಂದು ಮೂಳೆ ಇದೆ, ಇದಕ್ಕೆ ಕಾಲರ್ ಬೋನ್ ಅಂತಾರೆ. ಈ ಮೂಳೆ ಮೇಲೆ ನಮ್ಮ ತೋರು ಬೆರಳು, ಗುರು ಗ್ರಹ ಈ ತೋರು ಬೆರಳು ಆ ಜಾಗದಲ್ಲಿ ಇಟ್ಕೊಂಡು ಈ ಮಸಲ್ಸ್ ಅಲ್ಲಿ ಪ್ರೆಸ್ ಮಾಡ್ತಾ ಇರಬೇಕು. ಹೀಗಿದ್ದಾಗ ಇದು ಮಾಡ್ತಾ ಇದ್ರೆ ಸ್ಪಾಂಡಲೈಟಿಸ್ ಕೂಡ ಹೋಗುತ್ತೆ. ಈ ರೀತಿ ಮಾಡ್ತಿರ್ಬೇಕಾದ್ರೆ ಸ್ಪಾಂಡಲೈಟಿಸ್, ಇದು ತಲೆನೋವಿಗೆ. ಇದು ಮೈಗ್ರೇನ್ಗೂ ಬಹಳ ಹೊಸ ಮಸಾಜ್ ಇದು. ಇದಾದ್ಮೇಲೆ ಮೊದಲನೇದು ಈ ರೀತಿ ಪ್ರೆಸ್ ಮಾಡಬೇಕು, ಎರಡನೇದು ಈ ರೀತಿ ಮಾಡಬೇಕು. ಇಲ್ಲಿಂದ ತಗೋಬೇಕು ಆ ಎನರ್ಜಿನ, ಇಲ್ಲಿ ತರಬೇಕು. ಇಲ್ಲಿ ತಂದ್ಮೇಲೆ ನೋಡಿ, ಈ ಮುದ್ರೆನಲ್ಲಿ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡ್ಬೇಕು, ಹಿಂಗೆ ಬೀಟ್ ಮಾಡ್ಬೇಕು, ಈ ರೀತಿ ಮರ್ದನ ಮಾಡಬೇಕು. ಈ ರೀತಿ ಮರ್ದನ ಮಾಡಿದ್ರೆ ನರಗಳು ವೈಬ್ರೇಷನ್ ಆಗುತ್ತೆ. ಈ ರೀತಿ ಮಾಡುವಾಗ ಬೋನ್ ಕೆಳಗೆ ನರಗಳಿವೆ, ಆ ನರಗಳಲ್ಲಿ ಸುಮಾರು ಈ ಕಡೆ ಒಂದು 15, ಈ ಕಡೆ ಒಂದು 15, 30 ನರಗಳಿದೆ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತಾರೆ. ಈ ರೀತಿ ಮಾಡಬೇಕು. ಇದಾಗಲಿಲ್ಲ ಅಂದರೆ ಜಸ್ಟ್ ಮುಷ್ಟಿ ಮುದ್ರೆ, ಈ ರೀತಿ ಮುಷ್ಟಿ ಮಾಡಿಕೊಂಡು ಸುಮ್ಮನೆ ಈ ರೀತಿ ಸಾಫ್ಟಾಗಿ
ಜೆಂಟಲ್ ಮಸಾಜ್ ಹಿಂಗೆ ಮಾಡ್ತಾ ಇದ್ರೆ ತಲೆಯಲ್ಲಿ ವೈಬ್ರೇಷನ್ ಶುರುವಾಗುತ್ತೆ. ಯಾವಾಗ ತಲೆಯಲ್ಲಿ ವೈಬ್ರೇಷನ್ ಶುರುವಾಯಿತು, ಗಟ್ಟಿಯಾಗಿದ್ದ ನರಗಳು, ಗಟ್ಟಿ ಇದ್ದಂಥ ಸ್ನಾಯುಗಳು, ಮಸಲ್ಸು ಆರಾಮಾಗುತ್ತೆ, ನಿಧಾನಕ್ಕೆ ತಲೆನೋವು ಬಿಡುತ್ತೆ. ಈ ರೀತಿ ಪ್ರೆಸ್ ಮಾಡ್ತಾ ಇರಬೇಕು. ಒಂದು ಈ ರೀತಿ ಮರ್ದನ, ಈ ರೀತಿ ಸಂದಂಶ ಮುದ್ರ, ಸಂದಂಶ ಅಂತಾರೆ. ಈ ರೀತಿ ಹಿಂಗೆ ಮಾಡ್ತಾ ಇದ್ರೆ ಇಲ್ಲಿಂದ ವೈಬ್ರೇಷನ್ ಶುರುವಾಗತ್ತೆ. ನಾವು ಮಾಡುವಾಗಲೇ ನಮ್ಗೆ ಬೆರಳಿಗೂ ಮಾಡೋರ್ಗೂ ಕೂಡ ವೈಬ್ರೇಷನ್ ಬರುತ್ತೆ. ಹಿಂಗೆ ಮಾಡ್ತಾ ಇರಬೇಕು. ಆಮೇಲೆ ಮುಷ್ಟಿ ಮುದ್ರೆ, ಈ ಮುಷ್ಟಿ ಇಟ್ಕೊಂಡು ಹಿಂಗೆ ಜಸ್ಟ್ ಹಿಂಗೆ ತುಂಬ ಬಲ ಬಿಟ್ಟು ಮಾಡಬಾರ್ದು, ಸಾಫ್ಟಾಗಿ ರಿದಮಿಕ್ ಆಗಿ ಹಿಂಗೆ ಮಾಡ್ತಾ ಇದ್ರೆ ಎಂಥ ತಲೆನೋವು ಇದ್ರೂ ಹೋಗುತ್ತೆ. ಬಿಗಿತಾ ಇರೋದೆಲ್ಲ ಸಡ್ಲ ಆಗುತ್ತೆ. ಸ್ಟಿಫ್ನೆಸ್ ಶೋಲ್ಡರ್ಸಲ್ಲಿ, ಅಪ್ಪರ್ ಪಾರ್ಟ್ ಆಫ್ ದಿ ಹೆಡ್ ಅಲ್ಲಿರೋ ಸ್ಟಿಫ್ನೆಸ್ ಎಲ್ಲ ನಿಧಾನಕ್ಕೆ ಹಿಂಗೆ ಹೋಗುತ್ತೆ. ಈ ಥರ ಮಾಡ್ತಾ ಇರಬೇಕು. ಈ ಥರ ಮಾಡ್ತಾ 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 ಅವ್ರಿಗೆ ಕಿವಿಲಿ ಜುಮ್ ಅಂತ ಬರುತ್ತೆ, ಇಲ್ಲಿ ಕಿವಿಲಿ ಗುಮ್ ಅಂತ ಬರುತ್ತೆ. ಈ ಜಾಗದಲ್ಲ ಚಿನ್ನು, ಈ ಗಲ್ಲ, ಇಲ್ಲೆಲ್ಲ ವೈಬ್ರೇಷನ್ ಶುರುವಾಗುತ್ತೆ. ವೈಬ್ರೇಷನ್ ಶುರುವಾಗ ಲೂಸ್ ಆಗ್ತಾ ಬರುತ್ತೆ. ಆಗ ರಕ್ತ ಚೆನ್ನಾಗಿ ಹರಿಯಕ್ಕೆ ಶುರು ಮಾಡುತ್ತೆ. ಇದು ಮಾಡೋ ಅರ್ಧ ಗಂಟೆಗೆ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ. ನಾನು ತಲೆಗೆ ಕೈ ಹಾಕಿಲ್ಲ ನೋಡಿ, ತಲೆಗೆ ಮಸಾಜೇ ಮಾಡ್ತಿಲ್ಲ. ಆ ಮೂಲ ಎಲ್ಲಿದೆ ಅಲ್ಲಿ ಮಾಡ್ತೀವಿ. ಇದಕ್ಕೆ ಬ್ರೈನ್ ಅಂತಾರೆ. ಈ ಬೆನ್ನು ಮೂಳೆಗೆ ಇಂಗ್ಲಿಷ್ನಲ್ಲಿ ಮೆಡಿಕಲ್ ಸೈನ್ಸ್ಗೆ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತಾರೆ. ಈ ಸೆಂಟ್ರಲ್ ನರ್ವ್ ಸಿಸ್ಟಮ್ ಈ ಸ್ಪೈನಲ್ ಕಾರ್ಡ್, ಈ ಭಾಗ ಸ್ಪೈನಲ್ ಕಾರ್ಡ್, ಈ ಭಾಗದಲ್ಲಿ ಜಸ್ಟ್ ರಿದಮಿಕ್ ಆಗಿ ಈ ರೀತಿ ಮಸಾಜ್ ಮಾಡಬೇಕು. ಮಾಡಿದ್ಮೇಲೆ ನೋಡಿ, ಈ ಕಿವಿ ಇದೆಯಲ್ಲ, ಈ ಕಿವಿಯಿಂದ ಕರೆಕ್ಟಾಗಿ ಕೆಳಗಡೆ ಈ ಜಾಗದಲ್ಲಿ 2 ಗಂಟಿದೆ, ಮೂಳೆ ಇದೆ. ಅದನ್ನು ಹಿಂಗೆ ಇಟ್ಕೋಬೇಕು ನೋಡಿ. ಈ ಮುದ್ರೆನಲ್ಲಿ, ಈ ಮುದ್ರೆ, ಇಲ್ಲೂ ಒಂದು ಗಂಟಿದೆ, ಇಲ್ಲೂ ಒಂದು ಇದೆ. ಕಿವಿ ಕರೆಕ್ಟಾಗಿ ಕಿವಿ ಹಿಂಭಾಗದಲ್ಲಿ ಒಂದು ಮೂಳೆ ಇದೆ. ಆ ಮೂಳೆ ಚೆನ್ನಾಗಿ ಪ್ರೆಸ್ ಮಾಡಿ, ಆ ಪಾಯಿಂಟ್ನ ಪ್ರೆಸ್ ಮಾಡಿಬಿಟ್ಟು ನೋಡಿ, ಈ ಟೆಂಪಲ್ನ ಈಗ ಇಟ್ಕೊಂಡು ಈ ಟೆಂಪಲ್ ಹೆಡ್ಡೇಕ್ ಇದು ಮಾಡಿದ್ರೆ ಈ ಕಡೆ ಭಾಗದ ಹೆಡ್ಡೇಕೆಲ್ಲ ಹೊಟ್ಟೋಗುತ್ತೆ. ಜಸ್ಟ್ ಇದು 3ನೇ 4ನೇ ವೆರೈಟಿ ಮೆಸೇಜ್. ಈ ರೀತಿ ಮಾಡ್ತಾ ಇರಬೇಕು. ಹೀಗೆ ಪ್ರೆಸ್ ಮಾಡಬೇಕು. ಜಸ್ಟ್ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಬಲಭಾಗದ ತಲೆ ನೋವು ಅಂತಾರೆ ಕನ್ನಡದಲ್ಲಿ, ಮೈಗ್ರೇನ್, ಇದು ಹೋಗುತ್ತೆ. ಹೀಗೆ ಹಾಗೆ ಇದೇ ಥರ ಇಲ್ಲಿಟ್ಕೊಂಡು ಈ ಭಾಗದಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಈಗ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದ್ರೆ ಈ ಭಾಗದಲ್ಲಿದ್ದಂಥ ಮೈಗ್ರೇನ್ ಇದಿಷ್ಟು ಕೂಡ ಹೋಗುತ್ತೆ. ಮೈಗ್ರೇನ್ಗೆ ಮೂಲ ಸ್ಥಾನ ಇಲ್ಲಿಂದ ಬರೋದು, ಟೆಂಪಲ್ಸ್ ಅಂತಾರೆ. ಹಿಂಗೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಹೀಗೆ ಅದಕ್ಕೆ ಮೊದಲೇ ಈ ಜಾಗ ಪ್ರೆಸ್ ಮಾಡಬೇಕು. ಈ ಥರ ಈ ರೀತಿ ಪ್ರೆಸ್ ಮಾಡಿ ಹಿಂಗೆ ಮಸಾಜ್ ಮಾಡಬೇಕು. ಹಿಂಗೆ ಈ ರೀತಿ ಮಾಡ್ತಾ ಇರ್ಬೇಕು ನೋಡಿ, ಹಿಂಗೆ ಮಾಡ್ತಾ ಇರ್ಬೇಕು. ಹೀಗೆ ಈ ರೀತಿ ಹಿಂದ್ಗಡೆನೂ ಮಾಡ್ತಿರ್ಬೇಕು. ಮತ್ತು ಇಲ್ಲಿ ಈ ಟೆಂಪಲ್ನ ಶನಿ ಗ್ರಹದಿಂದ ಜಸ್ಟ್ ಹಿಂಗೆ ಮಸಾಜ್ ಮಾಡ್ತಾರೆ. ಹಿಂಗೆ ಮಾಡ್ತಾ ಇದ್ರೆ ಎಂಥ ಮೈಗ್ರೇನ್ 5 ನಿಮಿಷಕ್ಕೆ ಹೊಟ್ಟೋಗುತ್ತೆ. ವಿಕ್ಸು, ಏನೋ ಯಾವುದೋ ಕ್ರೀಮ್ಗಳ ಹಚ್ಕೊಳ್ಳೋದೆಲ್ಲ ಸ್ಟಾಪ್ ಮಾಡಿಬಿಡ್ಬೋದು. ಹಿಂಗೆ ಮಾಡ್ತಾ 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 ಹೀಗೆ ಇಷ್ಟು ಈ ಥರ ಮಾಡ್ತಾ ಇಲ್ಲೂ ಕೂಡ ಹಾಗೆ ಮಾಡ್ತಿರ್ಬೇಕು. ಇದು ಮುಖ. ಹಾಗೆ ಮುಖನ ಮೇಲಿಟ್ಕೊಂಡು ನೋಡಿ, ಈ ಜಾಗದಲ್ಲಿ ಜಸ್ಟ್ ಹಿಂಗೆ ಮಾಡ್ತಾ ಇರಬೇಕು. ಹಿಂಗೆ ಮಾಡಬೇಕು. ಹೀಗೆ ಈ ಸೆಂಟ್ರಲ್ ಭಾಗದಿಂದ ಕಿವಿಗೆ ಹಿಂಗೆ ತಗೋಬೇಕು. ಆ ಪೇನ್ ಹೀಗೆ ಹಿಂಗೆ ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಕಂಪ್ಲೀಟ್ ಮೈಗ್ರೇನ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಮೆಡಿಸಿನ್ ಹಚ್ಚೋಂಗಿಲ್ಲ, ಆಯಿಲ್ ಹಚ್ಚೋಂಗಿಲ್ಲ, ಡ್ರೈ ಮಸಾಜ್. ಇದಕ್ಕೆ ಡ್ರೈ ಮಸಾಜ್ ಅಂತಾರೆ. ಈ ರೀತಿ ಮಾಡೋದ್ರಿಂದ 4 ವೆರೈಟಿ ತಲೆನೂ ಕೂಡ ಹೊರಟೋಗುತ್ತೆ. ಕೊನೆಯದಾಗಿ ಇನ್ನೊಂದು ವಿಶೇಷವಾದ ಮಸಾಜ್ ಇದೆ. ನಮ್ಮ ಮೊಣಕೈಯಿಂದ ಭುಜನ ಹಿಡ್ಕೊಂಡು ಪ್ರೆಸ್ ಮಾಡಿದಾಗ ನರ ನಾಡಿಗಳಿಂದ ಆ ಬ್ರೈನ್ಗೆ ಸಾಕಷ್ಟು ರಕ್ತ ಹರಿಯುತ್ತದಂತೆ. ಅದು ಹೇಗೆ ಅಂದರೆ ನೋಡಿ, ನಮ್ಮ ಈ ಅರ್ಧಚಂದ್ರ ಮುದ್ರೆನ ಈ ಎಡಗೈ ಹಸ್ತದಿಂದ ಈ ಎಡಭಾಗದಲ್ಲಿಟ್ಟು ಈ ಮೊಳಕೆಯಲ್ಲಿ ಹಿಂಗೆ ಜಾಸ್ತಿ ಹಿಂಗೆ ಸ್ಟ್ರೆಸ್ ಮಾಡಬೇಕು. ಹಿಂಗೆ ಮಾಡಬೇಕು. ಪುನಃ ಹಿಂಗೆ ಮಾಡಬೇಕು. ಸ್ಟ್ರೈಟಲ್ಲಿ ಇಳಿಸ್ಬಿಟ್ಟು ಪುನಃ ಹಿಂಗೆ ಮಾಡಬೇಕು. ಇದು ಮಾಡೋದ್ರಿಂದ ನಮಗೆ ಭಾಳಷ್ಟು ಎನರ್ಜಿ ಪಾಸ್ ಆಗುತ್ತೆ ತಲೆಗೆ. ಅದೇ ಥರ ಈ ಕೈನಲ್ಲಿ ಹೀಗೆ ಸ್ಟ್ರೈಟ್ ಮಾಡಿಸಿ ಹಿಂಗೆ ಇನ್ನು 1 ಸೆಕೆಂಡ್ಸ್ ಹಿಂಗೆ ಇಟ್ಕೊಳ್ಳೋದ್ರಿಂದ ರಿವರ್ಸ್ ಆಗಿ ರಕ್ತ ಹರಿತದೆ. ಆಗ ಕಿವಿ ನೋವು, ಹಲ್ಲು ನೋವಿಂದ ತಲೆನೋವು ಬಂದಿದ್ರೆ, ಕಿವಿಯಿಂದ ಕಣ್ಣಿಂದ ತಲೆನೋವು ಬಂದಿದ್ರೆ ಇಮಿಡಿಯೇಟ್ ಆಗಿ ಆ ಜಾಗದಲ್ಲಿ ರಕ್ತ ಹರಿದು ಶುದ್ಧಿಯಾಗಿ ಆ ಜಾಗನ ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾರೆ. ಹೀಗೆ ಈ ರೀತಿ ಮಾಡೋದ್ರಿಂದ ಎಲ್ಲ ವೆರೈಟಿ ಹೆಡ್ಡೇಕ್ಗಳು ಈ ಥರ ಹೋಗುತ್ತೆ. ಈ ರೀತಿ ಮಾಡೋದು. ನಮ್ಮ ಆಪೋಸಿಟ್ ಕೈಯಿಂದ ಹಿಂಗೆ ಮಾಡ್ತಾ ಇರಬೇಕು. ಹೀಗೆ ಯಾರು ಇದನ್ನು ನಿತ್ಯ ಅರ್ಧ ಗಂಟೆ ವಾರಕ್ಕೊಂದ್ಸಲ ಮಾಡ್ತಾರೋ ಅವ್ರಿಗೆ 4 ವಿಧದ ತಲೆನೋವು ಹೋಗುತ್ತೆ ಅಂತ ಈ ಒಂದು ಅಂಗಮರ್ದನ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. 64 ವಿಧದಲ್ಲಿ ಇದು ಒಂದು ಅಂಗಮರ್ದನ, ಒಂದು ವಿದ್ಯೆ. ಈಗ ಒಂದು ಸಣ್ಣದೊಂದು ವಿರಾಮದ ನಂತರ ತಾವು ಬರೆದ ಪತ್ರಕ್ಕೆ ಉತ್ತರಿಸೋಣ.
ಹಲವಾರು ಕಾರ್ಯಕ್ರಮಗಳನ್ನು ಸಂಚಿಕೆಗಳನ್ನು ನೋಡಿ ಕೆಲವು ಪತ್ರಗಳನ್ನು ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಬರೆದಂಥ ಪತ್ರಗಳಿಗೆ ನನ್ನದೇ ಆದಂಥ ಒಂದು ಅನುಭವದಿಂದ ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಸಿದ್ದಲಿಂಗಪ್ಪ ಪಿ ಪಿನ್ನಾಪುರ ಅಂಥೇಳಿ ಹೊಳೆಪೇಟೆ, ಹಂಸಬಾವಿ, ಹಿರೇಕೆರೂರು, ಹಾವೇರಿಯಿಂದ ಒಂದು ಪತ್ರ ಬರೆದಿದ್ದಾರೆ. ಅವ್ರೇನು ಹೇಳ್ತಾರೆ ಅಂದರೆ, ನಾನು ಯಾವುದೇ ಕೆಲಸ ಮಾಡಲಿ ಆ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ಯಶಸ್ವಿ ಆಗ್ತಾ ಇಲ್ಲ, ಮತ್ತು ನನಗೆ ದುಡ್ಡು ಕೊಡ್ತೀನಿ ಜನಗಳಿಗೆ, ಅವ್ರು ವಾಪಸ್ ಕೊಡೋದಿಲ್ಲ, ನನ್ನ ಬಳಿ ಯಾರೇ ಬಂದರೂ ಕೂಡ ನಾನು ಹೆಚ್ಚಿಗೆ ದಿವಸ ನನ್ನ ಜೊತೆ ಸ್ನೇಹದಿಂದ ಇರೋದಿಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ, ಹಣ ಕೈಯಲ್ಲಿ ಇರೋದಿಲ್ಲ, ಜೀವನದಲ್ಲಿ ತುಂಬ ಬೇಸರ ಆಗಿದೆ, ದಯಮಾಡಿ ಈ ವಿಷಯಕ್ಕೆ ಉತ್ತರ ಕೊಡಿ ಅಂತೇಳಿ ಹಾವೇರಿಯಿಂದ ಸಿದ್ದಲಿಂಗಪ್ಪ ಅವರು ಹೇಳಿದ್ದಾರೆ. ಈ ಥರ ದೋಷ ಇದ್ದರೆ ನಿಮ್ಮ ಜನ್ಮದಲ್ಲಿ ಸರ್ಪದೋಷ ಇದೆ ಅಂತ ಅರ್ಥ. ನಿಮ್ಮಿಂದ ಉಪಕಾರ ತಗೊಳ್ತಾರೆ, ನಿಮ್ಮಿಂದ ಹಣ ತಗೊಳ್ತಾರೆ, ಆದರೆ ನಿಮ್ಮನ್ನು ಪ್ರೀತಿಸಲ್ಲ, ಗೌರವಿಸಲ್ಲ, ಕೊಟ್ಟ ಹಣ ವಾಪಸ್ ಬರೋದಿಲ್ಲ. ಇದಕ್ಕೆ ಕುಳಿಕ ಕಾಳ ಸರ್ಪದೋಷ ಅಂತ ಕರೀತಾರೆ. ಆದ್ರಿಂದ ನೀವೇನು ಮಾಡಬೇಕು ಅಂದರೆ, ದಿನನಿತ್ಯ ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ ಹುತ್ತಕ್ಕೆ ಹಾಲೆರೆದು ಪ್ರದಕ್ಷಿಣೆ ಮಾಡಿ ಸುಮಾರು 108 ಸುತ್ತು, ನಿಮ್ಮ ಏಜ್ ಎಷ್ಟಿದೆಯೋ ಅಷ್ಟು, ನಿಮ್ದು 50 ವರ್ಷ ಅಂದರೆ 50 ದಿವಸ ಒಂದಿನಕ್ಕೆ 108 ಸುತ್ತು ಪ್ರದಕ್ಷಿಣೆ ಮಾಡಿದ್ರೆ ಕಾಲಕ್ರಮೇಣ ಈ ದೋಷ ನಿವಾರಣೆ ಆಗಿ ನೀವು ಮಾಡ್ತಿರೋ ಕೆಲಸ ಯಶಸ್ವಿ ಆಗುತ್ತೆ. ಮತ್ತು ಯಾರು ದುಡ್ಡು ಕೊಟ್ಟಿಲ್ವೋ ಅವ್ರ ಹೆಸರು ಹೇಳ್ಕೊಂಡು ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಿಬಿಡಿ, ನಿಮಗೆ ಆ ದುಡ್ಡು ತಗೊಂಡಿದ್ದವರು ವಾಪಸ್ ತಂದು ಕೊಡ್ತಾರೆ. ಇದು ಬಹಳ ವಿಶೇಷವಾದಂಥ ಕಾಳಸರ್ಪದೋಷ. ಆದರೆ ಪರಿಹಾರ ಮಾಡದೆ ಸರಳವಾಗಿ ಈ ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು. ಹಾಗೆ ಇನ್ನೊಬ್ರು ಬೆಂಗಳೂರು ನಿವಾಸಿ ನವೀನ್ ಅಂತ ಹೇಳಿ, ಅವರು ಯಾವ ಏರಿಯಾ ಅಂತ ಬರ್ದಿಲ್ಲ, ನವೀನ್ ಅವರು ವಸಂತ ನಗರದಿಂದ ಬರ್ದಿದ್ದಾರೆ. ಅವ್ರು ಹೇಳ್ತಾರೆ, ಗುರುಗಳೇ, ಗುರುವಿಲ್ಲದೆ ಯಾವ ಕಾರ್ಯವೂ ಸಾಧ್ಯ ಆಗೋದಿಲ್ಲ. ಹಾಗಾದರೆ ನಾವು ಸಾಧಿಸೋದು ಹೇಗೆ? ಅವರನ್ನು ಕಾಣುವ ಮಾರ್ಗ ಯಾವುದು? ಸಂಶಯವನ್ನು ಯಾವ ರೀತಿ ಪರಿಹರಿಸಿಕೊಳ್ಳಬಹುದು? ದಯವಿಟ್ಟು ತಿಳಿಸಿ, ಇದಕ್ಕೆ ಯಾವುದರ ಮಾರ್ಗ ಇದೆ ಅಂತ ತಿಳಿಸಿ ಅಂತೇಳಿ ಬರೆದಿದ್ದಾರೆ. ಮತ್ತೆ ಅವರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಕಾರ್ಯಕ್ರಮಗಳಿಂದ ಬಹುಜನರಿಗೆ ಹಾಗೂ ನಮಗೆ ತುಂಬ ಅನುಕೂಲ ಹಾಗೂ ಸಮಸ್ಯೆಗಳಿಂದ ಪ್ರಕೃತಿಯ ಸಹಾಯದಿಂದ ಒಳ್ಳೆಯದಾಗಿದೆ. ಸರಳ ಉಪಾಯ ಹಾಗೂ ಹಲವು ಉಪಯುಕ್ತವಾದ ಮುದ್ರೆ ಮೂಲಕ ತಿಳಿಸಿ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬಹುದು ಎಂಬುದನ್ನು ತಿಳಿಸಿದ್ದೀರಿ. ನಿಮಗೆ ಕೋಟಿ ಕೋಟಿ ಕೃತಜ್ಞತೆಗಳೊಂದಿಗೆ ಹಾಗೂ ಜನಶ್ರೀ ನ್ಯೂಸ್ ಚಾನೆಲ್ಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಅಂತೇಳಿ ವಸಂತ ನಗರದಿಂದ ನವೀನ್ ಅವರು ಬರೆದಿದ್ದಾರೆ. ಅವ್ರ ಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಗುರು ಬೇಕು, ಗುರುವಿಲ್ಲದೆ ಯಾವ ಕಾರ್ಯ ಮಾಡೋಕ್ಕಾಗೋದಿಲ್ಲ ಅಂತ ಕೇಳಿದ್ದಾರೆ. ಅದರಿಂದ ಅದಕ್ಕೆ ಸಂಶಯ ತಿಳಿಸಿ ಪರಿಹಾರ ಮಾಡಿ ಅಂತ ಹೇಳಿದೆ. ಹೌದು, ಗುರುವಿಲ್ಲದೆ ವಿದ್ಯೆ ಕಲ್ತ್ರೆ ಅದು ವಿದ್ಯೆ ಅಲ್ಲ, ಗುರು ಬೇಕು. ಗುರು ನಿಮ್ಮ ಬ್ಲಡ್ ಗ್ರೂಪ್ಗೆ ಯಾವ ವಿದ್ಯೆ ಅಡ್ಜಸ್ಟ್ ಆಗುತ್ತೆ, ನಿಮ್ಮ ಸಂಸ್ಕಾರ, ನಿಮ್ಮ ಜೀವನ ಶೈಲಿ, ನೀವು ಯಾವ ರೀತಿ ಜೀವನ ಶೈಲಿ ಬೆಳಗ್ಗೆಯಿಂದ ಸಂಜೆವ್ರು ನಡ್ಸ್ಕೊಂಡ್ ಬರ್ತಿದ್ದೀರಾ, ಯಾವ ವೃತ್ತಿ ಮಾಡ್ತೀರಾ, ಯಾರ್ಯಾರ ಸಹವಾಸದಲ್ಲಿ ನೀವಿದ್ದೀರಾ, ಯಾವ ವಾತಾವರಣದಲ್ಲಿ ನೀವು ಬೆಳೆದಿದ್ದೀರಾ ಅನ್ನೋದನ್ನು ನೋಡಿ ಸರಿಯಾದ ಗುರು ಅವನಿಗೆ ಆಗುವಂತ, ಅವನಿಗೆ ಅಡ್ಜಸ್ಟ್ ಆಗುವಂತ, ಅವನಿಗೆ ಆಗು ಬರುವಂತದ್ದು ಒಂದು ಯಾವ್ದಾದ್ರು ಫಲ ದೀಕ್ಷೆ, ಮಂತ್ರ ದೀಕ್ಷೆ, ನಯನ ದೀಕ್ಷೆ, ಶಕ್ತಿಪಾತ ದೀಕ್ಷೆ ಅಂತೇಳಿ ಕೆಲವು ದೀಕ್ಷೆಗಳ ಮೂಲಕ ಅವನ ಅಜ್ಞಾನವನ್ನು ನಾಶ ಮಾಡಿ ಅವನ ಸನ್ಮಾರ್ಗದಲ್ಲಿ ತಗೊಂಡು ಹೋಗುವಂತ ಒಂದು ವಿಧಾನ, ಒಂದು ಸಂಪ್ರದಾಯ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಬಂದಿದೆ, ಗುರು ಪರಂಪರೆಯಲ್ಲಿ. ಆದ್ರಿಂದ ನಿಮಗೆ ಒಳ್ಳೆಯ ಗುರು ಸಿಗಲಿ, ಗುರು ಮುಖೇನ ಒಳ್ಳೆಯ ಜ್ಞಾನ, ಆಯುಷ್, ಆರೋಗ್ಯ ಪ್ರಾಪ್ತಿಯಾಗಲಿ. ಗುರು ಸೇವೆ ಎಷ್ಟು ಮಾಡ್ತಿರೋ ಅಷ್ಟು ನಿಮಗೆ ಸಕಲ ವಿದ್ಯೆಗಳು ಸಿಗ್ತದೆ. ಗುರು ಸೇವೆಯಿಂದ ಮತ್ತೆ ಮೋಕ್ಷ ಪ್ರಾಪ್ತಿಯಾಗತ್ತೆ, ಮುಕ್ತಿ ಪ್ರಾಪ್ತಿ ಆಗ್ತದೆ. ಮುಕ್ತಿ ಇದ್ರೆ ಪುನರ್ಜನ್ಮ ಉಂಟು, ಮೋಕ್ಷ ಸಿಕ್ಕಿದ್ರೆ ಪುನರ್ಜನ್ಮ ಇಲ್ಲ. ಅದನ್ನು ತಿಳಿಸಕ್ಕೆ ಒಳ್ಳೆ ಗುರು ಬೇಕು, ಒಳ್ಳೆ ಸದ್ಗುರು ಬೇಕು. ಗುರುವಿನ ಹೊರಗಿನ ದರ್ಶನಕ್ಕಿಂತ ಗುರುವಿನ ಒಳಗಿನ ಮಾರ್ಗದರ್ಶನ ಇಂಪಾರ್ಟೆಂಟು. ಏನು ಕಾವಿ ಹಾಕೊಂಡು ದಂಡ ಕಮಂಡಲ ಜೋರಾಗಿ ರುದ್ರಾಕ್ಷಿಯಲ್ಲಿ ಹಾಕೊಂಡು ಬಹಳ ಜೋರಾಗಿ ಅಲಂಕಾರ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಅಲಂಕಾರ ಭೂಷಣಗಿಂತ ಗುರುವಿನ ಅಂತರಂಗದಿಂದ ಬರುವಂಥ ಜ್ಞಾನ ಎಷ್ಟಿದೆಯೋ ಅದು ಬಹಳ ಶ್ರೇಷ್ಠ. ಅಂತ ಗುರುಗಳನ್ನು ಹುಡ್ಕೊಂಡು ಸೇವೆ ಮಾಡಿ ಖಂಡಿತ ನಿಮಗೆ ಸಿದ್ಧಿ ಆಗುವಂಥ ವಿದ್ಯೆ ಸಿದ್ಧಿ ಆಗುತ್ತೆ ಅಂತ ಹೇಳಿ ನಾನು ಈ ಪತ್ರದ ಮುಖ ತಿಳಿಸ್ತಾ ಇದ್ದೀನಿ. ಬಹಳ ಸಂತೋಷ ತಾವು ಪತ್ರ ಬರೆದಿದ್ದಕ್ಕೆ. ಹಾಗೆ ಇನ್ನೊಬ್ರು ಮೈಸೂರು ಕನಕದಾಸ ನಗರದಿಂದ ಕೃಷ್ಣಪ್ಪ ಅಂತವ್ರು ಒಂದು ಪತ್ರ ಬರೆದಿದ್ದಾರೆ. ಅವರ ಪ್ರಶ್ನೆ 3 ಪ್ರಶ್ನೆ ಕೇಳಿದ್ದಾರೆ. ನನ್ನ ಪತ್ನಿ ಅವರ ಹೆಂಡತಿ ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ. ಅವ್ರಿಗೆ 1 ವರ್ಷದಿಂದ ಒಂದು ರೀತಿಯ ಮಾನಸಿಕ ಆಘಾತ ಒಳಗಾಗಿ ವೈಬ್ರೇಷನ್ ಬರುತ್ತೆ, ದಿನದಲ್ಲಿ 3-4 ಸಾರಿ ಬರುತ್ತೆ. ನರರೋಗರಲ್ಲಿ, ಮಾನಸಿಕ ತಜ್ಞರಲ್ಲಿ ಎಲ್ಲಾ ವೈದ್ಯರಲ್ಲೂ ತೋರಿಸಿ ಪೂಜೆ, ಹೋಮ, ಯಂತ್ರ ಮಂತ್ರ ಎಲ್ಲ ಮಾಡಿಸಿದೀವಿ, ಆದ್ರೂ ಕೂಡ ಅದು ಹುಷಾರಾಗಿಲ್ಲ. ಕತ್ತಿನಿಂದ ಹೊಟ್ಟೆ ಭಾಗದಲ್ಲಿ ವೈಬ್ರೇಷನ್ ಉಂಟಾಗಿ ಸುಮಾರು ದಿನಗಳಿಂದ ನರಳುತ್ತಿದ್ದಾರೆ. ದಯಮಾಡಿ ಇದಕ್ಕೆ ಪರಿಹಾರ ತಿಳಿಸಿ ಅಂತ ಹೇಳಿದ್ದಾರೆ. ಬಹುಶಃ ನ್ಯೂರೋ ಸರ್ಜನ್, ಬ್ರೈನ್ಗೆ ಸಂಬಂಧಪಟ್ಟಂತ ಡಾಕ್ಟರ್ ಹತ್ರ ನೀವು ಹೋಗಿ ತೋರಿಸ್ಬೇಕು ಅನ್ಸುತ್ತೆ. MRI ಸ್ಕ್ಯಾನ್ ಮಾಡಿಸಿ, ಆ MRI ಸ್ಕ್ಯಾನ್ ನನಗೊಂದು ರಿಪೋರ್ಟ್ ಜೆರಾಕ್ಸ್ ಮಾಡಿ ಕಳಿಸಿ.
ಇದು ಕೇವಲ ಬ್ರೈನಲ್ಲಿ ಆಗುವಂಥ ಒಂದು ವಿಶೇಷವಾದಂಥ ಅಡ್ವರ್ಸ್ ಎಫೆಕ್ಟು. ಇದಕ್ಕೆ ನೀವು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ತಾಮ್ರ ಪಾತ್ರೆ ಜಲ ನೀರನ್ನು ಕುಡಿಸಿ, ಜೊತೆಗೆ ಹತ್ತಿ ಹಣ್ಣಿನ ಮರಕ್ಕೆ ಪ್ರದಕ್ಷಿಣೆ ಮಾಡಿಸಿ, ಮತ್ತೆ ಈ ಪಿಟ್ಸ್ ಬರ್ತದಲ್ಲ ಅಂಥವ್ರು ಕರೆದು ಊಟ ಹಾಕಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ರೆ ಈ ದೋಷ ಹೋಗುತ್ತೆ ಅಂತ ನನ್ನ ಅನುಭವದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ನನ್ನ ಮಗಳಿಗೆ ಮದುವೆ ಆಗಿದೆ, ಗಂಡನ ತುಂಬಾ ಕಿರುಕುಳ ಕೊಡ್ತಾ ಇದ್ದಾನೆ, ಹಾಗಾಗಿ ಅವರಿಬ್ರು ಚೆನ್ನಾಗಿರ್ಬೇಕಾದ್ರೆ ಏನೋ ಒಂದು ಪರಿಹಾರ ಮಾಡಿಸಿ, ಬಹುಶಃ ಅವರಿಗೆ ಹಾರೋಸ್ಕೋಪ್ ಮ್ಯಾಚ್ ಆಗಿಲ್ಲ, ಸರ್ಪದೋಷ ಇರ್ಬೋದು, ಅದಕ್ಕೆ ಮರುಮಾಂಗಲ್ಯ ಮಾಡಿಸಿ, ಇಲ್ಲಾಂದ್ರೆ ತಿರುಪತಿ ಬೆಟ್ಟಕ್ಕೆ ಕಾಲ್ನಡಿಗೆನಲ್ಲಿ ಬೆಟ್ಟ ಹತ್ತು ಶ್ರೀನಿವಾಸನ ದರ್ಶನ ಮಾಡಿ ಬೆಟ್ಟ ಇಳಿದು ಬನ್ನಿ. ಅದಕ್ಕೆ ಹೋಗಕ್ಕೆ ಮುಂಚೆ ಅಲೆಮೇಲು ಮಂಗಾಪುರದಲ್ಲಿ ಆ ಪದ್ಮಾವತಿ ಅಮ್ಮನವರ ದರ್ಶನ ಮಾಡಿಸಿ ಗಂಡ ಹೆಂಡತಿರಿಂದ, ಖಂಡಿತ ಒಳ್ಳೇದಾಗತ್ತೆ ಅಂತ ಈ ಎರಡನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಮೂರನೇಗೆ, ನನ್ನ ಮಗನಿಗೆ ಬಹಳಷ್ಟು ತೊಂದರೆಲಿದ್ದಾನೆ, ಯಾವ ಕೆಲಸದಲ್ಲೂ ಇಲ್ಲ, ಏನು ಮಾಡಿದ್ರು ಕೈ ಎತ್ತುತ್ತಿಲ್ಲ, ಎಲ್ಲೋದ್ರೂ ಬರೀ ಸೋಲು ನಷ್ಟ ಅನುಭವಿಸ್ತಿದ್ದಾನೆ, ಅದಕ್ಕೆ ಅವನಿಗೆ ಏನಾದ್ರು ಒಂದು ಪರಿಹಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅಂತ ಹೇಳ್ತಾರೆ. ಬಹುಶಃ ಮಗಳಲ್ಲೂ ದೋಷ ಇದೆ, ನಿಮ್ಮಲ್ಲೂ ದೋಷ ಇದೆ, ಹೆಂಡತಿಗೂ ದೋಷ, ಮತ್ತೆ ಮಗನಲ್ಲೂ ತೊಂದರೆ ಇರೋದ್ರಿಂದ ನಿಮ್ಮ ವಂಶ ಪೂರ್ತಿ ಸರ್ಪದೋಷ ಇದೆ ಅಂತ ಅರ್ಥ ಆಯ್ತು ಇದು 3 ಪ್ರಶ್ನೆ ನೋಡಿದಾಗ. ಅದರಿಂದ ನೀವು ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಅಥವಾ ಪಳನಿ, ಅಥವಾ ಕಾಳಹಸ್ತಿ, ನಾಗರಕೊಯ್ಯಲ್ಲು, ಇಲ್ಲೆಲ್ಲರೂ ಹೋಗಿಬಿಟ್ಟು ಸುಬ್ರಹ್ಮಣ್ಯನ ಸೇವೆ ಮಾಡಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಮತ್ತೆ ನೋಡಿ, ಇನ್ನು ಸರ್ಪಶಿರ ಮುದ್ರಾ ಅಂತ ಈ ಮುದ್ರೆಯನ್ನ ಹಾವಿನ ಹೆಡೆ ತರ ಇದೆ. ಇದು ಎಲ್ಲಾ ಬೆರಳುಗಳನ್ನ ಈ ಎಲ್ಲಾ ಬೆರಳು 4 ಬೆರಳು ಜೋಡಿಸ್ಬಿಟ್ಟು ಹೆಬ್ಬೆಟ್ಟನ್ನ ಇಲ್ಲಿ ಪ್ರೆಸ್ ಮಾಡಬೇಕು. ಶುಕ್ರನ ಗುರುಗೆ ಟಚ್ ಮಾಡಿಬಿಟ್ಟು ಹೀಗೆ ಈ ಬೆರಟಲ್ಲಿ ಹಿಂಗಿಟ್ಕೊಂಡು ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ ಅನ್ನೋ ಮಂತ್ರವನ್ನ ದಿನನಿತ್ಯ 108 ಸಲ ಹೇಳಿ, ಈ ಮುದ್ರನೇ ವಿಗ್ರಹ, ಈ ಮುದ್ರನೇ ನಾಗದೇವತೆ ಅಂತ ಸಂಕಲ್ಪ ಮಾಡ್ಕೋಬೇಕು. ಆ ಮಂತ್ರ ಇದಕ್ಕೆ ಪ್ರತಿಷ್ಠಾಪನೆ ಮಾಡುತ್ತೆ. ಈ ಶಕ್ತಿಯಿಂದ, ಈ ನರನಾಡಿಗಳಿಂದ ಫಿಸಿಯೋಥೆರಪಿ ಆಗಿ ಮನಃಶಾಂತಿ ಸಿಕ್ಕುತ್ತೆ. ಈ ಮುದ್ರೆ ಇಟ್ಕೊಂಡು ದಿನ ಮಾಡಿ, ಇದಾಗ್ಲಿಲ್ಲ ಹೀಗೂ ಇಟ್ಕೋಬಹುದು. ಈ ರೀತಿ ಇಟ್ಕೊಂಡು ಈ ಮುದ್ರೆ ಆಕಾಶ ನೋಡೋ ಥರ ಇಟ್ಕೊಂಡು ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ ಅನ್ನೋ ಮಂತ್ರ ಹೇಳ್ತಾರೆ. ಇಷ್ಟೆಲ್ಲ ಮಗಳದು, ಹೆಂಡತಿದು, ಮತ್ತೆ ನಿಮ್ಮದು ಎಲ್ಲ ಸಮಸ್ಯೆಗಳಿರೋದ್ರಿಂದ ಅಗ್ನಿಹೋತ್ರಿ ದಿನನಿತ್ಯ ಮಾಡಿ ಮನೆಯಲ್ಲಿ ಅಗ್ನಿಹೋತ್ರಿ ಮಾಡೋದ್ರಿಂದ ಸರ್ವರೋಗವು ಸರ್ವ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಾನು ಕಳೆದ ಸಂಚಿಕೆಯಲ್ಲಿ ಅಗ್ನಿಹೋತ್ರಿ ಮಾಡೋದಾಗಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಗ್ನಿಹೋತ್ರಿ ಅನ್ನೋದು ದಿನನಿತ್ಯ ಬೆಳಗ್ಗೆ ಸೂರ್ಯ ಉದಯ ಆಗುವಾಗ, ಸೂರ್ಯ ಮುಳುಗುವಾಗ 2 ಮಂತ್ರ ಹೇಳಿಕೊಂಡು ಸಣ್ಣದೊಂದು ಪುಟ್ಟ ಒಂದು ಹೋಮವನ್ನು ಮಾಡುವಂಥ ಒಂದು ವಿಶೇಷವಾದಂಥ ಸಂಪ್ರದಾಯ. ಇದನ್ನು ಯಾರು ದಿನನಿತ್ಯ ಮಾಡ್ತಾರೋ ಅವರಿಗೆ ಹುಷಾರಾಗದಿರುವಂಥ ಕಾಯಿಲೆಗಳು, ಬಹಳ ಪ್ರಾರಬ್ಧ ರೋಗಗಳು, ಪ್ರಾರಬ್ಧ ಕರ್ಮದ ಬಂದಂಥ ರೋಗಗಳು, ಕರ್ಕಾಟಕ ರೋಗ ಅಂದರೆ ಕ್ಯಾನ್ಸರ್, ಕ್ಷಯ ರೋಗ, ಅಪಸ್ಮಾರ ಅಂದರೆ ಅಪಸ್ಮಾರ ಅಂದರೆ ಪಿಟ್ಸು, ಈ ರೋಗಗಳೆಲ್ಲ ನಿವಾರಣೆ ಆಗುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದಾಗ ನೀವು ಅಗ್ನಿಹೋತ್ರ ಮಾಡಿ. ಇದೇ ತಿಂಗಳು 25ನೇ ತಾರೀಕು ಭಾನುವಾರ ನಾನು ಬೆಂಗಳೂರಿನಲ್ಲಿ 1008 ಜನಕ್ಕೆ ಅಗ್ನಿಹೋತ್ರ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ. ಆಸಕ್ತಿ ಇರೋರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೆ ಆದರೆ ನಿಮ್ಮೆಲ್ಲ ಸಮಸ್ಯೆಗಳಿಗೂ, ನಿಮ್ಮೆಲ್ಲ ರೋಗಗಳಿಗೂ ಪರಿಹಾರ ಖಂಡಿತ ಸಿಗುತ್ತೆ ಅಂತೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ತಮ್ಮ ಅನಿಸಿಕೆಗಳು, ತಮ್ಮ ಸಮಸ್ಯೆಗಳನ್ನು ಈ ಸ್ಕ್ರೀನ್ ಮೇಲೆ ತೋರಿಸುವಂಥ ವಿಳಾಸಕ್ಕೆ ತಾವು ಬರೆದಿದ್ದೆ ಆದರೆ ಖಂಡಿತ ನಾನು ಪ್ರಶ್ನೆಗೆ ಸಮಯ ಸಂದರ್ಭ ನೋಡಿ ಉತ್ತರವನ್ನು ಕೊಡ್ತೀನಿ. ಬಹಳ ಸಂತೋಷ, ಓದುಗರು ಪತ್ರ ಬರೆದಿರೋದ್ರಿಂದ ನಿಮಗೆಲ್ಲರಿಗೂ ಒಂದ್ಸತ್ತ ಈ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾತು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.